ಒಂದು ರಿಲೇಷನ್ಶಿಪ್ಪಲ್ಲಿ ಮೋಸ ಆಗೋದಕ್ಕಿಂತ ಮುಂಚೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಮೋಸ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ. ಸೊ ಇಲ್ಲಿ 4 ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಜೊತೆಗೆ ಇರ್ತಾರೆ, ಬಟ್ ಮೋಸ ಮಾಡ್ತಿರೋದು ಯಾರು ಮೋಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬಟ್ ಜೊತೆಗಿರೋ ಸಂಗಾತಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಅದನ್ನು ತಿಳ್ಕೊಳ್ಳೋದು ಹೇಗೆ, ಇಲ್ಲಿ 4 ಪಾಯಿಂಟ್ಸನ್ನು ನಾನು ಮಾಡಿದ್ದೀನಿ, ಅದು ನಾನೇ ಸ್ಟಡಿ ಮಾಡಿದ್ದೀನಿ. ಸೊ ನಾನೇ ಒಂದು ನನ್ನದೇ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಈ ಒಂದು ಪಾಯಿಂಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು ಏನಂದರೆ, ಮಾತು ಕಡಿಮೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ರಿಲೇಷನ್ಶಿಪ್ಪಲ್ಲಿ ಮಾತಿಂದಲೇ ಒಂದು ರಿಲೇಷನ್ಶಿಪ್ ಶುರು ಆಗುತ್ತೆ. ಆದರೆ ಹೋಗ್ತಾ 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 ಆ ಮಾತು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಇದು ಎಲ್ಲ ರಿಲೇಷನ್ಶಿಪ್ಪಲ್ಲಿ ಕಾಣುತ್ತೆ. ಆದರೆ ಎಲ್ಲಿ ರಿಯಾಲಿಟಿ ಅನ್ನೋದು ಇರುತ್ತಲ್ಲ, ಅಂದರೆ ನಾಲೆಡ್ಜ್, ಮ್ಯಾಚುರಿಟಿ ಅರ್ಥ ಮಾಡ್ಕೊಳ್ತಾರಲ್ಲ, ಆ ಸಂಗಾತಿಗಳ ಮಧ್ಯೆ ಮಾತು ಕಡಿಮೆ ಆಗಲ್ಲ. ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಮಾತು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಒಂದು ಕಡೆಗೆ ಏನೋ ಮಿಸ್ಟೇಕ್ ನಡೀತಾ ಇದೆ. ಇದು ಮೊದಲನೇ ಸಿಂಪ್ಟಮ್ಸ್. ನಿಮ್ಮ ಪ್ರೀತಿಯನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ. ಫಸ್ಟ್ ಒನ್. ಸೆಕೆಂಡ್ ಬಂದು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ತಾರೆ. ಅಂದರೆ ಮೊದಲು ಏನು ನೀವಂದರೆ ಎಲ್ಲ ರೀತಿಯಲ್ಲಿ ಲೈಕ್ ಸಮಯ ಕೊಡ್ತಾಯಿದ್ರು, ಎಲ್ಲಿಗೆ ಹೋಗ್ತಿದ್ರೋ ಎಲ್ಲಿ ಕರಿತಿದ್ರು ಅಲ್ಲಿಗೆಲ್ಲ ಬರ್ತಾಯಿದ್ರು, ಎಲ್ಲ ಮಾಡ್ತಿದ್ರು. ಆದರೆ ಇವಾಗ ಬರ್ತಾ 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 ನಿಮ್ಮ ಹತ್ರ ಇರೋದನ್ನು ಕಡಿಮೆ ಮಾಡಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕು, ಸಮಥಿಂಗ್ ಇಸ್ ದರ್, ಏನೋ ನಡೀತಾ ಇದೆ, ಹುಷಾರು ಅಂತ. ಅದು ಆ್ಯಕ್ಚುಲಿ ನಮಗೆ ಸಿಗ್ನಲ್ ಕೊಡ್ತಾ ಇರತ್ತೆ. ಈ ಲಕ್ಷಣಗಳು ಕಂಡು ಬರ್ತಾ ಇದ್ರೆ ಎಚ್ಚರ ಆಗಬೇಕು ಅಂತ ಅದ್ರ ಜೊತೆಗಿರೋ ಸಂಗಾತಿ. ನೆಕ್ಸ್ಟ್ ಬಂದು ಫೋನ್ ಯಾವತ್ತೂ ಬಿಸಿನೇ ಬರ್ತಾ ಇರತ್ತೆ. ಹೊರಗಡೆ ಎಲ್ಲ ಹೋಗಿರ್ತಾರೆ, ಹೊರಗಡೆ, ಸೊ ಆಲ್ಮೋಸ್ಟ್ ಬಿಸಿ ಬರ್ತಾ ಇರುತ್ತೆ ಫೋನು. ಓಕೆ, ಈ 2 ಪಾಯಿಂಟ್ ಇವಾಗೇನು ಹೇಳಿದ್ದೀನಿ ಅದ್ರ ಜೊತೆಗೆ ಇದು ಕೂಡ ಕಾಣ್ತಿದ್ರೆ ಎಲ್ಲೋ ಒಂದು ಕಡೆ ಫೋನ್ ಬಿಸಿನೇ ಇರ್ತಾ ಇರತ್ತೆ. ಅವಶ್ಯಕತೆಗಿಂತ ಜಾಸ್ತಿ ಬಿಸಿ ಬರ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮಗೇನೋ 100 ಕಾರಣ ಹೇಳ್ಬೋದು, ಬಟ್ ಸತ್ಯ ಏನು ಅಂತ ಹೇಳಿದ್ರೆ ಅವ್ರು ನಿಮಗೆ ಸಿಗ್ನಲ್ ತೋರಿಸ್ತಾ ಇರ್ತಾರೆ, ಏನೋ ಮೋಸ ನಡೀತಾ ಇದೆ, ಎಚ್ಚೆತ್ಕೊಳ್ಳಿ ಅಂತ. ಅದು ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾರೆ. ಏನೂ ರೀಸನ್ ಇರಲ್ಲ, ಏನೂ ತಪ್ಪಿರಲ್ಲ, ಸುಮ್ಮನೆ ಡೈಲಿ ಸಿಟ್ಟು ಮಾಡ್ಕೊಳ್ಳೋದು. ನಿಮ್ಮನ್ನು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ನೀವೇ ದೂರ ಮಾಡಬೇಕು ಅವ್ರನ್ನ. ಆ ಪ್ಲ್ಯಾನ್ ಅವರೇ ನಿಮ್ಮ ಕಡೆಯಿಂದ ಮಾಡಿಸ್ಬಿಟ್ಟು ಸಿಟ್ಟು ಮಾಡಿಸಿ ದೂರ ಹೋಗ್ಲಿಕ್ಕೆ ನೋಡ್ತಿರ್ತಾರೆ. ಸೊ ಈ 4 ಲಕ್ಷಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕ್ಕಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಈ 4ರಲ್ಲೂ ಕೂಡ ಹೆಚ್ಚು ಕಡಿಮೆ ವ್ಯತ್ಯಾಸ ಕಾಣ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಜೊತೆಗಿರ್ತಕ್ಕಂಥ ಸಂಗಾತಿ ಎಚ್ಚೆತ್ಕೊಳ್ಬೇಕು. ಏನೋ ನಡೀತಾ ಇದೆ, ಏನೋ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಅನ್ನೋದನ್ನು ನೀವು ಕಂಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಈಸಿಲಿ ನಿಮ್ಮನ್ನು ಯಾಮಾರಿಸ್ಬಿಡ್ತಾರೆ. ಆ್ಯಂಡ್ ಮೋಸ ಹೋದ್ಮೇಲೆ ಇನ್ನೊಬ್ಬರೊಟ್ಟಿಗೆ ಕನೆಕ್ಟ್ ಆದಮೇಲೆ ನಿಮ್ಮನ್ನಂತೂ 100% ಬಿಟ್ಬಿಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಎಚ್ಚೆತ್ಕೊಳ್ಳಿ. ಈ 4 ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆಯೇ ಲೈಕ್ ಮಾಡಿ ಒಂದು ಸಣ್ಣದಾಗಿ, ಆ್ಯಂಡ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.